ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಸೊ ಇವತ್ತು ಹೊಸ ವ್ಲಾಗ್ನ, ಬುಧವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇವತ್ತು ಡೈಲಿ ಜಾಸ್ತಿನೇ ಇರುತ್ತೆ, ಇವತ್ತು ಸ್ವಲ್ಪ ಜಾಸ್ತಿ ಇದೆ. ಒಂದಷ್ಟು ಬ್ಲೌಸ್ಗಳನ್ನ ಈವ್ನಿಂಗು ಡೆಲಿವರಿ ಕೊಡಬೇಕು. ಹಾಗೆ ಇವತ್ತು ಚಿನ್ಮ ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲ್ ಟೀಚರ್ಸ್ದು ಯೂನಿಫಾರ್ಮ್ ಮೆಜರ್ಮೆಂಟು ತೊಗೊಂಡು ಬರಬೇಕು. ಇವಾಗ ಹೊರಡಬೇಕು. ಸೊ ಡೈರೆಕ್ಟಾಗಿ ಶಾಪ್ಗೆ ಹೋಗ್ಬಿಟ್ಟು ಮೆಜರ್ಮೆಂಟ್ ಟೇಪು ಹಾಗೆ ನೋಟ್ಬುಕ್ ತೊಗೊಂಡ್ಬಿಟ್ಟು ಸೀದಾ ಚಿನಿಮ ಸ್ಕೂಲ್ ಹತ್ರ ಹೋಗಬೇಕು. ವಾಕಬಲ್ ಡಿಸ್ಟೆನ್ಸ್ ಒಂದು 2-3 ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು. ಸೊ ಅಲ್ಲಿಗೆ ಹೋಗಬೇಕು. ಇವಾಗ ಹಾಲು ಬಿಸಿ ಇಟ್ಟಿದ್ದೀನಿ, ಒಂದು ಸ್ಟ್ರಾಂಗಾಗಿ ಕಾಫಿ ಬಿಟ್ಕೊಂಡು ಹೋಗ್ತೀನಿ ಗೈಸ್. ಯಾಕೆಂದರೆ ಇನ್ನು ಇವಾಗ ಹೋದವರು ಮತ್ತು ನಾನು ಮನೆಗೆ ಬರೋಲ್ಲ, ಮತ್ತು ನವೀನವ್ರು ಬಂದಮೇಲೆ ಮನೆಗೆ ಬರೋದು. ಸೊ ಅದಕ್ಕೋಸ್ಕರ ಇವಾಗ ಹೊರಡಬೇಕು. ಇನ್ನು ಇವತ್ತು ಒಂದಷ್ಟು ಡೆಲಿವರಿ ಕೊಡೋದಿದೆ, ಅಂದರೆ ಸ್ಟಿಚಿಂಗ್ ಬ್ಲೌಸ್ಗಳು ಡೆಲಿವರಿ ಕೊಡಬೇಕು. ಸೊ ಏನು ಗೊತ್ತಾ, ವರ್ಕ್ ಹಾಕೋದಾಗಿರ್ಬೋದು, ವರ್ಕ್ ಬೇಗ ಫಿನಿಷ್ ಮಾಡ್ಕೊಂಡ್ಬಿಡ್ತೀವಿ. ಅದರದ್ದು ಎಕ್ಸ್ಟ್ರಾ ಫಿನಿಷಿಂಗ್ ಇರುತ್ತಲ್ಲ, ದಾರ ಕಟ್ ಮಾಡೋದಾಗಿರ್ಬೋದು, ಸ್ಟೋನ್ ಹಾಕೋದಾಗಿರ್ಬೋದು, ಇದಕ್ಕೆ ಟೈಮ್ ಸಿಗೋಲ್ಲ. ಸ್ಟಿಚಿಂಗ್ ಅಷ್ಟೇ, ಸ್ಟಿಚಿಂಗ್ ಎಲ್ಲನೂ ಬೇಗ ಮುಗಿಸ್ಕೊಂಡ್ಬಿಡ್ತೀವಿ. ಅದು ಹುಕ್ ಹಾಕೋದು, ಕಾಜು ಹಾಕೋದು, ಇದಕ್ಕೆ ಟೈಮ್ ಸಿಗೋಲ್ಲ. ಮನೆ ಎಲ್ಲ ಕೆಲಸದಲ್ಲೂ ಒಂದೊಂದು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಯಾಕಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿಬಿಡ್ತಾರೆ, ನನ್ನನ್ನು ಸೇರಿಸಿ ಇನ್ಕ್ಲೂಡ್ ಹೇಳ್ತಾ ಇರೋದು. ಸೊ ಬಟ್ಟೆ ಎಲ್ಲ ನೀಟಾಗಿ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಒಣಗಿಸಿ ಎಲ್ಲ ಇಟ್ಬಿಡ್ತೀವಿ. ಬಟ್ ಅದನ್ನು ಮಡಿಸಿ ಎತ್ತಿಡ್ಬೇಕಂದ್ರೆ ಆಗಲ್ಲ. ಸೊ ಈ ಥರ ಹೆಣ್ಮಕ್ಳದ್ದು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಸೊ ಇನ್ನು ಹೇಳ್ಬೇಕಂತಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ. ಆಷಾಢ ಅಂತೂ ಸ್ವಲ್ಪನೂ ಸಹ ಫ್ರೀ ಇಲ್ಲ. ಯಾಕೆಂದರೆ ಪೆಂಡಿಂಗ್ ಇರೋದನ್ನ ಕ್ಲಿಯರ್ ಮಾಡ್ಕೊಬೇಕು. ಇನ್ನು ಬೆಳಿಗ್ಗೆ ಇವತ್ತು ಬೇಗ ಎದ್ದೇಳೋಕ್ಕೂ ಆಗಲಿಲ್ಲ. ನಾನು ಇವತ್ತೆಷ್ಟು 5:45, ಹಾಲಿಡೇ 6 ಗಂಟೆ ಹತ್ತಿರ ಆಗಿತ್ತು ಆವಾಗ ಎದ್ದಿದ್ದು. ಸೊ ಬೆಳಿಗ್ಗೆ ಟಿಫನ್ಗೂ ಸಹ ನವೀನ ಡಯಟಲ್ಲಿರೋದ್ರಿಂದ ನಾವು ಮಾಡೋ ಅಡುಗೆನ ತಿನ್ನಲ್ಲ. ಸೊ ನನಗೂ ಸೇರಿಸ್ಬಿಟ್ಟು ಅವ್ರ ಡಯಟ್ನ ನನಗೂ ಫಾಲೋ ಮಾಡಿಸ್ತಾರೆ. ಇನ್ನು ನನ್ನ ತಮ್ಮಂದು ಬಾಕ್ಸಿಗೆ ಚಿನಿಮಾಗೆ ರೈಸ್ ಮಾಡಿಬಿಟ್ಟು ಸೋರೆಕಾಯಿ ಕೂಫ್ತಾ ಅಂತ ಗಾಯ್ಸ್ ಸಾಂಬಾರು, ಅದು ಸ್ವಲ್ಪ ಕರಿ ಥರ ಇರುತ್ತೆ. ಸೊ ಚೆನ್ನಾಗಿರುತ್ತೆ ಹೇಳ್ಬೇಕಂತಂದರೆ. ಸೋರೆಕಾಯಿ ಕೂಫ್ತಾ ಅಂತ ಹೇಳಿಬಿಟ್ಟು ಸೋರೆಕಾಯಿ ಬರುತ್ತೆ ಅಲ್ವಾ, ಸ್ವಲ್ಪ ಎಳೆಗೆ ತೊಗೊಂಡ್ಬಿಟ್ಟು ನೀಟಾಗಿ ತುರಿದು ಅದ್ರ ನೀರೆಲ್ಲ ನೀಟಾಗಿ ಹಿಂಡ್ಕೊಂಡ್ಬಿಟ್ಟು ತುರಿದಿರೋದು ಏನಿರುತ್ತಲ್ಲ ಸೋರೆಕಾಯಿಗೆ, ಅದಕ್ಕೆ ನಾವು ಬೋಂಡಾಗೆ ಕಾಲಿಸ್ತೀವಲ್ವ, ಸ್ವಲ್ಪ 1 ಸ್ಪೂನ್ ಅಕ್ಕಿ ಹಿಟ್ಟು, 1-2-3 ಸ್ಪೂನ್ ಕಡಲೆ ಹಿಟ್ಟು, ನೀವು ಕ್ವಾಂಟಿಟಿ ಎಷ್ಟು ಸೋರೆಕಾಯಿ ತೊಗೊಂಡಿರ್ತೀರೋ ಅದ್ರ ಪ್ರಕಾರ 1-2-3 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಓಂಕಾಳು ಇಷ್ಟನ್ನು ಹಾಕ್ಕೊಂಬಿಟ್ಟು ನೀಟಾಗೆ ಬೋಂಡಕ್ಕೆ ಎಷ್ಟು ಕಾಲಿಸ್ಕೊಂಡು, ಎಕ್ಸ್ಟ್ರಾ ನೀರು ಹಾಕ್ಕೊಳೋದು ಬೇಡ, ಅದರಲ್ಲಿ ನೀರಿನಂಶ ಇರುತ್ತೆ. ಸೊ ಅದನ್ನೆಲ್ಲನೂ ಸಹ ನೀಟಾಗಿ ಕಾಲಿಸ್ಕೊಂಡ್ಬಿಟ್ಟು ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ. ಸೊ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ಮತ್ತು ಸಾಂಬಾರಿಗೆ ನಾವೇನು ಸಪ್ರೇಟ್ ನಾವು ಕರಿಗೇನು ತೊಗೊಳ್ತೀವಲ್ವ, ಈರುಳ್ಳಿ ಪೇಸ್ಟ್ ಸಪ್ರೇಟು, ಟೊಮೆಟೊ ಪೇಸ್ಟ್ ಸಪ್ರೇಟು ಎಲ್ಲ ಮಾಡ್ಕೊಂಡ್ಬಿಟ್ಟು, ಸೊ ನಾರ್ಮಲ್ ಇಂಗ್ರೀಡಿಯೆಂಟು ಕರಿಗೆ ಯಾವ ಥರ ಇಂಗ್ರೀಡಿಯೆಂಟ್ ಹಾಕ್ತೀವಿ ಅದನ್ನೆಲ್ಲನೂ ಹಾಕ್ಬಿಟ್ಟು ನೀಟಾಗೆ ಆಯಿಲ್ದು ಬಿಡ ಅದರ ಹಸಿ ವಾಸನೆ ಹೋಗೋವರೆಗೂ ಬಿಟ್ಟು ನಾವೇನು ಕೂಫ್ತಾ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಡೀಪ್ ಫ್ರೈ ಮಾಡಿರೋದನ್ನು ಅದನ್ನು ಹಾಕ್ಬಿಟ್ಟು ಒಂದು 2-3 ಮಿನಿಟ್ಸ್ ಬೇಯಿಸ್ಕೊಂಡ್ಬಿಟ್ರೆ ಒಳ್ಳೆ ರುಚಿಯಾಗಿರುವಂತಹ ಸೋರೆಕಾಯಿ ಕೂಫ್ತಾ ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ. ನಾನು ನೆಕ್ಸ್ಟ್ ಟೈಮು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಚಿನಿಮಾ ಅಷ್ಟೊಂದು ಇಷ್ಟಪಟ್ಟು ತಿಂದೇ ಇರೋಳು ಯಾವುದೂ ಅಡುಗೆನೂ ಸಹ. ಅವಳು ತುಂಬ ಸ್ವಲ್ಪ ತಿನ್ನೋದ್ರಲ್ಲಿ ಆಯ್ಕೆ ಮಾಡ್ಕೊಂಡು ತಿಂತಾಳೆ. ಬಟ್ ತರಕಾರಿ ತಿನ್ನಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ತರಕಾರಿನೂ ತಿಂತಾಳೆ. ಬಟ್ ಅವಳಿಗೆ ಯಾವುದೇ ಇಷ್ಟ ಆಗುತ್ತೋ ಅದನ್ನು ಮಾತ್ರ ತಿನ್ಕೊತಾಳೆ ಅಡುಗೆನಲ್ಲಿ. ಸೊ ಅದಕ್ಕೋಸ್ಕರ ನಾನು ಇದನ್ನು ಯಾವುದೂ ನನಗೆ ಬೇಡ ಅಂತಲೇ ಹೇಳಿಲ್ಲ. ಸ್ವಲ್ಪ ಲೈಟಾಗಿ ಖಾರ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿ ಉಟ್ಕೊಂಡು ತಿಂದು ಅಷ್ಟು ಬಿಟ್ಟರೆ ಇದು ತುಂಬ ಚೆನ್ನಾಗಿದೆ ಅಂತ ತಿಂದ್ಕೊಂಡು ಇನ್ನೊಂದು ತಮ್ಮನ ಬಾಕ್ಸ್ಗೂ ಸಹ ಅದನ್ನೇ ಹಾಕ್ಕೊಟ್ಟೆ. ಇನ್ನು ನವೀನವ್ರಿಗೆ ನಾರ್ಮಲಾಗಿ ಎಗ್ಗು, ಓಟ್ಸು, ಅದು ಬಿಟ್ಟರೆ ಕಾಳು ನೆನೆಸಿರ್ತೀನಿ, ಅದನ್ನು ಸ್ವಲ್ಪ ಟೈಮ್ ಇದ್ದರೆ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಸ್ಟೀಮಲ್ಲಿ ಬೇಯಿಸಿ ಒಗ್ಗರಣೆ ಹಾಕ್ಬಿಟ್ಟು ಕೊಡ್ತೀನಿ. ಇಲ್ಲ ಅಂತಂದರೆ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ತೊಗೊಂಡೋಗ್ತಾರೆ. ಇನ್ನು ಸ್ವಲ್ಪ ಜಾಸ್ತಿ ಹೆವಿ ಬೇಕು ಅಂತಂದರೆ ಎಗ್ ಬುರ್ಜಿನ ಕ್ಯಾರಿ ಮಾಡ್ತಾರೆ, ತೊಗೊಂಡೋಗ್ತಾರೆ ಅಷ್ಟೇ. ಇನ್ನು ಅಲ್ಲಿ ಅವರ ಆಫೀಸಲ್ಲಿ ಕೊಡುವಂಥ ಚಪಾತಿ ಮಾತ್ರ ತಿನ್ಕೊಳ್ತಾರೆ, ಅಷ್ಟು ಬಿಟ್ಟರೆ ರೈಸ್ ತಿನ್ನಲ್ಲ. ಇದರಲ್ಲೇ ಮೇಂಟೈನ್ ಮಾಡ್ಕೊಂಡು ಬಿಡ್ತಾರೆ. ಸೊ ಇಷ್ಟು ಕೆಲಸ ಮಾಡೋಷ್ಟರೊಳಗಡೆ 9:15 ಆಯಿತು. 9 ಗಂಟೆಗೆ ಅವರು ಹೋದರು. ಸೊ ನಾನು ಮಿಕ್ಕಿರೋ ಕೆಲಸನ ಮುಗಿಸಿ ಅವ್ರನ್ನ ಕಳಿಸಿ ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಕೂತ್ಕೊಂಡ್ರೆ
ಸಮಾಧಾನ ನನಗೆ. ಇನ್ನು ಇವಾಗ ಹೋಗ್ಬೇಕಾದ್ರೆ ಒಂದು ಟೈಮ್ ಕಾಫಿ ಕುಡಿತೀನಲ್ಲ, ಅದಕ್ಕೆ ಬೆಳಿಗ್ಗೆ ಟೈಮ್ ಏನೂ ಕುಡಿಯೋಲ್ಲ. ನಾವಿನ್ನವರು ಅದು ಪ್ರೋಟೀನ್ ಡ್ರಿಂಕು ಅದು ಇದು ಅಂತ ಕುಡ್ಕೊಂಡು ಅಲ್ಲೇ ಮೇಂಟೈನ್ ಆಗಿಬಿಡುತ್ತೆ. ಸೊ ಇವಾಗ ಬೇಗ ಈ ಕಡೆ ಹಾಲು ಬಿಸಿ ಇಟ್ಟಿದ್ದೀನಿ, ಈ ಕಡೆ ಸಾಂಬಾರು ಬಿಸಿ ಇಟ್ಟಿದ್ದೀನಿ. ಸೊ ನಾನು ಚಿನಿಮಾ ಸ್ಕೂಲ್ ಹತ್ರ ಹೋಗಿ ಬಂದು ನಾನು ಶಾಪಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರೆಲ್ಲ ಮತ್ತೆ ಕೇಳ್ತಾ ಇದ್ದೀನಿ, ಎಂಡ್ವರೆಗೂ ನೋಡಿ ವಿಡಿಯೋನ, ಯಾಕಂದರೆ ಎಂಡ್ವರೆಗೂ ನೋಡಿರಲ್ಲ. ನಾನೆಲ್ಲನೂ ಇನ್ಫಾರ್ಮೇಷನ್ ಹೇಳಿರ್ತೀನಿ, ಪ್ರೈಸ್ ಎಷ್ಟು ಅಂತ ಹೇಳಿರ್ತೀನಿ, ಮಷಿನ್ ಪ್ರೈಸ್ ಎಷ್ಟು ಅಂತಲೂ ಸಹ ಹೇಳಿರ್ತೀನಿ. ನಾನೇನು ಈ ಒಂದು ವಿಡಿಯೋದಲ್ಲಿ ಏನು ಹೇಳಬೇಕು ಅಂದ್ಕೊಂಡಿರ್ತೀನೋ ಎಲ್ಲನೂ ಹೇಳಿರ್ತೀನಿ. ಬಟ್ ಫುಲ್ ಕಂಪ್ಲೀಟಾಗಿ ವಿಡಿಯೋ ಯಾರೂ ನೋಡಲ್ಲ. ಅದಾದಮೇಲೆ ಕಮೆಂಟ್ ಹಾಕೋದು ಪ್ರೈಸ್ ಎಷ್ಟು, ಮಷಿನ್ ಎಲ್ಲಿ ತೊಗೊಂಡ್ರಿ, ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಎಲ್ಲನೂ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಮಷಿನ್ದು ಡೀಟೇಲ್ಸ್ ಬೇಕಾದ್ರೆ ನಾನು ಹಳೆ ವೀಡಿಯೋಸ್ಗಳನ್ನ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಎಲ್ಲನೂ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಮಷಿನ್ದು ಟ್ಯುಟೋರಿಯಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಮಷಿನ್ ಟ್ಯುಟೋರಿಯಲ್ ಕೂಡ ಮಾಡ್ತೀನಿ. ಒಂದು ಆಲ್ರೆಡಿ ಶೇರ್ ಮಾಡಿದ್ದೀನಿ, ದಾರ ಏನಕ್ಕೆ ಕಟ್ಟಾಗುತ್ತೆ ಅಂತ ಹೇಳಿಬಿಟ್ಟು. ಅದನ್ನು ಸಹ ನೆಕ್ಸ್ಟು ಅಪ್ಕಮಿಂಗ್ ಬರೋವಂತಹ ವೀಡಿಯೋಸ್ಗಳನ್ನು ಸಹ ನಿಮಗೆಲ್ಲನೂ ಸಹ A to Z ನಾನು ನಿಮಗೆ ಶೇರ್ ಮಾಡ್ತೀನಿ. ಮಷಿನ್ನು ಬಿಗಿನರ್ಸ್ಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಶಾಪ್ಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಥರ ಬರುತ್ತೆ ಕುಫ್ತಾ, ಸೋರೆಕಾಯಿ ಕುಫ್ತಾ ಸಾಂಬಾರು ಸಖತ್ತಾಗಿರುತ್ತೆ. ಇನ್ನು ಇದು ರೈಸಿಗೆ ಅಷ್ಟೊಂದು ಸೂಟ್ ಆಗೋಲ್ಲ ಅನಿಸುತ್ತೆ. ಚಪಾತಿ ಅಥವಾ ಪೂರಿ, ರೊಟ್ಟಿ ಈ ಥರದಕ್ಕೆ ಸಖತ್ತಾಗಿರುತ್ತೆ. ನನಗೆ ಟೇಸ್ಟ್ ವೈಸ್ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಲೈಟಾಗಿ ಖಾರ ಹಾಕ್ಬಿಟ್ಟಿದ್ದೆ, ನಾನು ಕೂಡ ನೋಡ್ಕೊಂಡಿಲ್ಲ. ಬಟ್ ಸಖತ್ತಾಗಿರುತ್ತೆ. ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಕಸ್ಟಮರ್ ಮನೆ ಹತ್ರನೇ ಬಂದಿದೆ ಅಂತ ಹೇಳಿಬಿಟ್ಟು ಅಲ್ಲೇ ಆರ್ಡ್ರ್ ತೊಗೊಂಡು ಕಳಿಸ್ದೆ. ಅಲ್ಲೇ ಲೇಟ್ ಆಗೋಯಿತು. ಸೊ ಈಗ ಹೊರಡಬೇಕು. ಒಂದು ಮೆಜರ್ಮೆಂಟ್ ಟೇಪು ಅವ್ರು ಏನು ಅಂದ್ಕೊಳ್ತಾರೋ ಅನಿಸ್ಬಿಟ್ಟೈತೆ ನನಗಂತೂ. ಪಾಪ 3 ಡೇಸಿಂದ ವೆಯ್ಟ್ ಮಾಡ್ತಾ ಇರೋದು, ಬರ್ತೀನಿ 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 ಅಂತ ಹೇಳಿಬಿಟ್ಟು ಇದೇ ಥರ ಮಾಡ್ತಾಯಿದ್ದೀನಿ. ಸೊ ಈಗ ಅದಕ್ಕೆ ಹೊರಡಬೇಕು. ಬುಕ್ಕು ಸೊ ಇದನ್ನು ಮೆಜರ್ಮೆಂಟ್ ಬುಕ್ಕಿಗೆ ಒಂದೇ ಇದನ್ನು ನಾನು ಕ್ಯಾರಿ ಮಾಡೋದು. ಇನ್ನು ಯಾವುದೇ ರೀತಿಯಾಗಿ ಬ್ಯಾಲೆನ್ಸ್ ಬರೀಲಿಕ್ಕಾಗಿರ್ಬೋದು ಅಥವಾ ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಕೊಡಬೇಕು ಅಂತ ನಾನು ಇದುವರೆಗೂ 4ರಿಂದ 5 ವರ್ಷದಲ್ಲಿ ಯಾರ್ದೂ ಸಹ ಹೆಸರು ಬರೆದು ನೀವು ಇಷ್ಟು ಕೊಡಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಂಡಿಲ್ಲ. ಇದುವರೆಗೂ ಅಮೌಂಟಲ್ಲಿ ಯಾವುದೇ ರೀತಿಯಾಗಿ ಸ್ಕ್ಯಾಮ್ ಕೂಡ ಆಗಿಲ್ಲ ನನಗೆ. ಆ ಥರ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿಲ್ಲ. ಸೊ ನೆಕ್ಸ್ಟ್ ಯಾವುದಾದ್ರೂ ಆದರೆ ಆಲ್ಮೋಸ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಈಗ ಬೇಗ ಚಿನಿಮಾ ಸ್ಕೂಲ್ ಹತ್ರ ಹೋಗೋಣ. ಈ ಬ್ಯಾಗಲ್ಲಿ ಹಾಕ್ಕೊಂಡು ಅವರಿಗೆ ನಾನು 2-3 ಡೇಸಿಂದ ಹೇಳ್ತಾ ಇದ್ದೀನಿ, ಒಂದು ಮೆಟೀರಿಯಲ್ ಬೇಕಿತ್ತು ಅಂತ ಹೇಳಿಬಿಟ್ಟು 2 ಡೇಸ್ ಹೋಗ್ಲಿಕ್ಕಾಗಲಿಲ್ಲ. ಇನ್ನು ನಿನ್ನೆನೂ ಕೇಳಿದ್ರು. ನಿನ್ನೆ ನನಗೆ ಬೈಕ್ ಸಿಗೋಲ್ಲ, ಮತ್ತು ನನ್ನ ತಮ್ಮ ಬೇರೆ ಬಂದಿದ್ದ, ಅರ್ಜೆಂಟ್ ಕೊಡೋದಿತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಮೆಟೀರಿಯಲ್ ಬೇಕಿತ್ತು. ಏನೋ ಫ್ಯಾನ್ಸಿದು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಸ್ವಲ್ಪ ನೆಟ್ಟೆಡ್ಡು ಅಥವಾ ಬೇಕಿತ್ತು ನನಗೆ. ಸೊ ಅಲ್ಲಿಗೆ ಹೋದ್ವಿ. ಮತ್ತು ಅವ್ರು 3 ಗಂಟೆಗೆ ಸ್ಕೂಲ್ ಕ್ಲೋಸ್ ಆಗಿಬಿಡುತ್ತಲ್ವ, ಯಾವ ಟೀಚರ್ಸ್ ಸಿಗೋಲ್ಲ. ಸೊ ನಾಳೆ 11:15 ಒಳಗಡೆ ಬರ್ತೀನಿ ಅಂತ ಹೇಳಿದರು. ಇವಾಗ ಕೂಡ ಕಾಲ್ ಮಾಡಿದ್ರು, 20 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದೆ. ಆಲ್ರೆಡಿ 1/2 ಅವರ್ ಆಗೋಯಿತು. ಸೊ ಇವಾಗ ಹೊರಡ್ತೀನಿ. ಇನ್ನು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಚಿನ್ಮ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವ್ರದ್ದು ಮೆಜರ್ಮೆಂಟ್ ಎಲ್ಲ ತೊಗೊಂಡು ಬರೋಷ್ಟರೊಳಗಡೆ ಆಲ್ರೆಡಿ ಕಸ್ಟಮರ್ ಶಾಪ್ ಹತ್ರನೇ ವೆಯ್ಟ್ ಮಾಡ್ತಾಯಿದ್ರು. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನಿದು ಆಷಾಢ ಶುಕ್ರವಾರದ 2ನೇ ವಾರದ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸುಮಾರಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕು. ಸೊ ವ್ಲಾಗ್ಗಳೆಲ್ಲನೂ ಸಹ ಹಾಗೇ ಇದೆ. ಅದನ್ನು ಸಹ ನಾನು ಎಲ್ಲ ಎಡಿಟ್ ಮಾಡಿ ಹಾಕ್ಲಿಕ್ಕೆ ತುಂಬಾ ನನಗೆ ಇಷ್ಟು ದಿನ ಸ್ವಲ್ಪ ಫ್ರೀ ಇದ್ದೆ, ಕಂಟಿನ್ಯೂಗೆ ವಿಡಿಯೋಗಳನ್ನು ಹಾಕಿದ್ದೀನಿ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಹೋದ ವರ್ಷ ನಾನು ಸುಮಾರು ಜನನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವಾಪಸ್ ಕಳಿಸ್ಬಿಟ್ಟಿದ್ದೀನಿ. ದಸರಾದಲ್ಲೂ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಸಹ ಅಷ್ಟೇ. ಈಗಂದರೆ 2 ಡೇಸ್ ಇರೋ ಹಾಗೆ ಕೊಟ್ಟರೆ ನಾವು ಯಾವಾಗ ಹಬ್ಬ ಮಾಡೋದು? ನಾವು ಕೂಡ ಟೈಲರ್ಸ್ ಆದ ತಕ್ಷಣ ನಾವು ಕೂಡ ಮನುಷ್ಯರು ತಾನೇ, ನಮಗೂ ಕೂಡ ಗಂಡ ಮಕ್ಕಳು ಎಲ್ಲ ಫ್ಯಾಮಿಲಿ ಇರುತ್ತೆ ತಾನೇ, ನಾವು ಕೂಡ ಹಬ್ಬ ಮಾಡಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ. ಸೊ ಆದಷ್ಟು ಯಾರೆಲ್ಲ ಆಲ್ರೆಡಿ ಕೊರಿಯರ್ಗಳು ಸ್ಟಾರ್ಟ್ ಕೂಡ ಆಗಿಬಿಟ್ಟಿದ್ದಾವೆ. ನಾವು ಹಬ್ಬಕ್ಕೆ ಇನ್ನು 3 ಡೇಸ್ ಇರೋವರೆಗೂ ಮಾತ್ರನೇ ಕೊರಿಯರ್ನ ತೊಗೊತೀವಿ, ಅಲ್ಲಿವರೆಗೂ ತೊಗೊಳ್ಳಲ್ಲ ಹಬ್ಬಕ್ಕೆ ಬೇಕು ಅನ್ನೋರು. ಸೊ ಕಸ್ಟಮೈಸೇಷನ್ ಡಿಸೈನ್ಗಳನ್ನ ತುಂಬ ಜನ ಕೊರಿಯರ್ ಕಳಿಸ್ತಾ ಇದ್ದೀರಾ, ಈ ಥರ ಬೇಕು ಆ ಥರ ಬೇಕು ಅಂತ ಹೇಳಿಬಿಟ್ಟು. ಸುಮಾರಷ್ಟು ಜನ
ಕೆಲವೊಂದು ಕಡೆ ನಮಗೆ ಅದನ್ನು ರಿವ್ಯೂ ಮಾಡಿಬಿಡ್ರಿ ನೇಮ್ನ ಊರ ನೇಮು ಅಂತ ಕೇಳ್ಕೊತಾರೆ. ಸೊ ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ. ಸುಮಾರು ಕಡೆಯಿಂದ ಕೊರಿಯರ್ಗಳು ಬರ್ತಾ ಇದ್ದಾವೆ. ಇನ್ನು ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಸೊ ನವೀನವರು ಚಿನ್ಮ ಸ್ಕೂಲ್ಗೆ ಹೋದ್ಮೇಲೆ ನನ್ನೊಂದು ರಿಯಲ್ ಟಾಸ್ಕ್ ಅನ್ನೋದು ಸ್ಟಾರ್ಟ್ ಆಗೋದು. ಹೇಳಬೇಕು ಅಂತಂದರೆ ಮನೆ ಫಸ್ಟ್ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಆಗಿಬಿಟ್ರೆ ಮಿಕ್ಕಿರೋ ಎಲ್ಲ ಕೆಲಸನೂ ಸಹ ಬೇಗನೆ ಆಗೋಗ್ಬಿಡುತ್ತೆ. ಈವನ್ ನನಗೆ ಹೆಂಗೆ ಇವಾಗ ಟೈಮ್ ಆಗಿಬಿಟ್ಟಿತ್ತು ಅಂದರೆ ಐಬ್ರೋ ಹೋಗಿ 50 ರೂಪಾಯಿ ಕೊಟ್ಟು ಐಬ್ರೋ ಮಾಡಿಸ್ಕೊಂಡು ಬರೋಕ್ಕೂ ಸಹ ಟೈಮ್ ಇಲ್ಲ, ಹಾಗಾಗ್ಬಿಟ್ಟಿದೆ. ಇನ್ನು ನಾನು ಹೋಗೋ ರೆಗ್ಯುಲರ್ ಪಾರ್ಲರ್ನವರು ಕೂಡ ಪಾರ್ಲರ್ ಎರಡೂ ನಡೆಸ್ತಾ ಇರೋದ್ರಿಂದ ಏನು ಪೊದೆ ಥರ ಬೆಳ್ಕೊಂಬಿಟ್ಟಿದೆ ಹಣೆ ಮೇಲೆ ಅಂತ ಹೇಳ್ತಾರೆ. ಫೋರೆಡ್ ಮೇಲೆ ಜಾಸ್ತಿನೇ ಏರ್ಸ್ ಜಾಸ್ತಿ ಇದೆ ನಂದು ಫೋರೆಡ್ಡಲ್ಲಿ. ಸೊ ಎಷ್ಟೊಂದು ಸ್ಟಿಕ್ಕರ್ ಇಡೋಕ್ಕೂ ಬರ್ತಾಯಿಲ್ಲ ನನಗೆ. ಜಸ್ಟ್ ಒಂದು ಐಟೆಕ್ಸ್ ಐಲೈನರ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ ಥರ ಆಗೋಗ್ಬಿಟ್ಟಿದ್ದೀನಿ. ಇನ್ನು ಫೇಸ್ಗೆ ನಾನು ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ ಐಬ್ರೋನು ಸಹ ಮಾಡ್ಸೋಕ್ಕಾಗ್ತಾಯಿಲ್ಲ, ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಅದು ರ್ಯಾಷಸ್ ಏನಾದರೂ ಆಗೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಮಾಡಿಸಿಲ್ಲ. ಫುಲ್ಲು ಕ್ಲಿಯರ್ ಆಗಲಿ, ಒಂದು 3 ವೀಕ್ ಆಗಲಿ ಆಮೇಲೆ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಇನ್ನು ಫಸ್ಟ್ ಸೆಕ್ಷನ್ ಅಲ್ವಾ ತಗೊಂಡಿರೋದು. ಸೊ ಅದಕ್ಕೆ, ಯಾಕಂದರೆ ಒಂದು ಟೀನೇಜಲ್ಲಿ ತುಂಬ ಹೆವಿ ಪಿಂಪಲ್ಲು, ಹಾಸ್ಪಿಟಲ್ಗೆ ಹೋದ್ರೂ ಆಗ್ತಾಯಿಲ್ಲ. ಬಟ್ ಬೇರೆ ಕಡೆ ನಾವು ಬ್ಲಡ್ ಟೆಸ್ಟು ಎಲ್ಲ ಕೊಟ್ಟು ಆದಮೇಲೆ ಇದು ಜೀನ್ಸ್ ಪ್ರಾಬ್ಲಮ್ಮು ಅಜ್ಜಿಗೂ ಇದೆ, ಅಮ್ಮಂಗೂ ಇದೆ, ನನಗೂ ನೆಕ್ಸ್ಟ್ ನಿನ್ನ ಮಗುಗೂ ಸಹ ಬರ್ಬೋದು ಅಂತ ಹೇಳಿದಾಗ ನಾನು ವೆಡ್ಡಿಂಗಿಂತ ನನ್ನ ಮದುವೆಗಿಂತ ಮುಂಚೆನೇ ಒಂದ್ಸರಿ ಟ್ರೀಟ್ಮೆಂಟ್ನ ತೊಗೊಂಡಿದ್ದೆ. ಬಟ್ ಇವಾಗ ಫುಲ್ ಕ್ಲಿಯರ್ ಆಗೋವರೆಗೂ ಸಹ ತೊಗೊಂಡ್ಬಿಡೋಣ. ಯಾಕಂದರೆ ಲೈಟಾಗೆ ಅದೇನು ಕರೆ ಸಿಬ್ಬು ಅಥವಾ ಬಂಗು ಅಂತಾರಲ್ಲ, ಸೊ ಆ ಥರ ಲೈಟಾಗಿ ಅದು ಕಾಣಿಸಲ್ಲ ಫೇಸಲ್ಲಿ, ಲೈಟಾಗಿ ಅದು ನನಗೆ ಗೊತ್ತಾಗುತ್ತೆ. ಸೊ ಲೈಟಾಗಿ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ನಾವು ಜಯನಗರಲ್ಲಿ ತೋರಿಸ್ತಾ ಇರೋದು. ಇದು ತುಂಬ ಚೆನ್ನಾಗಿ ಒಂದು ಫಸ್ಟ್ ಸೆಕ್ಷನಲ್ಲೇ ಓಕೆ ಅಂತ ಏನಿಲ್ಲ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಬಟ್ ಅದು ಮೇಂಟೈನ್ ಮಾಡಬೇಕು. ಅಷ್ಟೊಂದು ಖರ್ಚು ಮಾಡಿ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಸುಮ್ಮನೆ ಹೆಂಗೋ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ನಾವಿರೋದು ಸ್ಟ್ರಿಕ್ಟಾಗಿ ಒಂದು ಕ್ರೀಮ್ ಹಚ್ಕೊಂಡ ಇಲ್ಲ ಅಂತಲೂ ಸಹ ಕರೆಕ್ಟಾಗಿ ಡ್ಯೂಟಿಗೆ ಹೋದ ತಕ್ಷಣ 11:30 12 ಗಂಟೆ ಹೆಂಗೆ ಕಾಲ್ ಮಾಡಿ ಕೇಳ್ತಾರೆ, ಫೇಸಿಗೆ ಹಚ್ಕೊಂಡಿದ್ಯಾ, ಟ್ಯಾಬ್ಲೆಟ್ ತೊಗೊಂಡಿದ್ಯಾ ಅಂತ ಹೇಳಿಬಿಟ್ಟು. ಹಾಗೆ ವೆಜಿಟೇರಿಯನ್ ಏನಿದ್ದಾರೆ, ಸೊ ಒಂದ್ಸರಿ ಬ್ಲಡ್ ಚೆಕ್ ಮಾಡಿಸ್ಬಿಟ್ಟು B12 ನಿಮ್ಗೆ ಏನಾದರೂ ಕಮ್ಮಿ ಇತ್ತು ಅಂತಂದರೆ ಪ್ಲೀಸ್ ಟ್ಯಾಬ್ಲೆಟ್ನ ತೊಗೊಂಡ್ಲೇಬೇಕು ನೀವು. ಫೇಸಿಗೆ ಏನಾದರೂ ನಿಮಗೆ ಫೇಸ್ ರಿಲೇಟೆಡ್ ಏನಾದರೂ ಸ್ಕಿನ್ ರಿಲೇಟೆಡ್ಡು ಚರ್ಮದ್ದು ಪ್ರಾಬ್ಲಮ್ ಇತ್ತು ಅಂತಂದರೆ B12 ಟ್ಯಾಬ್ಲೆಟ್ನ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ B12 ಟ್ಯಾಬ್ಲೆಟ್ನ ತೊಗೊಳ್ಳಿ. ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ನಿಮ್ಮ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೋ ಆ ಥರ ಟ್ಯಾಬ್ಲೆಟ್ ಆದ್ರೂ ತೊಗೊಳ್ಳಿ. ಇನ್ನು ಆಯಿಲೆಲ್ಲನೂ ಸಹ ಖಾಲಿಯಾಗಿತ್ತು. ಇನ್ನು ಜಾಸ್ತಿ ಕರೆದಿರೋ ಎಣ್ಣೆ ಅಂತೂ ಜಾಸ್ತಿ ಯೂಸ್ ಮಾಡಲ್ಲ. ಇನ್ನು ಆಯಿಲ್ ಸಹ ತುಂಬ ಕಡಿಮೆನೇ ಯೂಸ್ ಮಾಡೋದು. ಇವಾಗ ನಾನು ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟು. ಸೊ ಏನಾದರೂ ಡೀಪ್ ಫ್ರೈ ಮಾಡಬೇಕು ಅಂದರೆ, ಏನಾದರೂ ಸ್ವೀಟ್ ಮಾಡಿದಾಗ, ಪಾಯಸ ಆ ಥರದ್ದು ಏನಾದರೂ ಮಾಡಿದಾಗ, ಏನಾದರೂ ಹಪ್ಪಳ ಸಂಡಿಗೆ ಕರಿಬೇಕಂದ್ರೆ ನಾರ್ಮಲ್ಲು ಗೋಲ್ಡ್ ವಿನ್ನರ್ ಆಯಿಲ್ನ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕರ್ಕೊಂಡು ಎತ್ತಿಟ್ಕೊತೀವಿ ಅಷ್ಟೇ. ಇನ್ನು ಚಿನ್ನಮ್ಮ ಕುರ್ಕುರೆ ಅದು ಇದು ತಿನ್ನೋದು ಜಾಸ್ತಿ ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ಟು ಮನೆಯಲ್ಲೇ ಕರ್ಕೊಡೋದು ಆ ಥರ ಮಖಾನ ಫ್ರೈ ಈ ಥರ ಮಾಡಬೇಕು ಅಂತಂದರೆ ನಾರ್ಮಲ್ಲು ಎಣ್ಣೆ ನಾವೇನು ಅಡುಗೆಗೆ ಬಳಸ್ತೀವಲ್ಲ ಗೋಲ್ಡ್ ವಿನ್ನರ್ ಅದನ್ನೇ ತೊಗೊತೀನಿ. ಇನ್ನು ಮಿನಿಮಮ್ ಅಡುಗೆಗೆಲ್ಲನೂ ಸಹ ನಾವು ಶೇಂಗಾ ಎಣ್ಣೆನೇ ಬಳಸೋದು. ಇನ್ನು ಬೇರೆ ಬೇರೆ ಎಣ್ಣೆಗಳು ಸಿಗುತ್ತೆ, ಸೊ ಅದನ್ನು ಸಹ ಟ್ರೈ ಮಾಡಬೇಕು. ಈ ಸಾಸಿವೆ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು. ನಮ್ಮ ಮನೆ ಸರೌಂಡಿಂಗಲ್ಲೇ ಗಾಣದ ಎಣ್ಣೆ ಸಹ ತೆಗೆದು ಕೊಡ್ತಿದ್ದಾರೆ. ಸೊ ಯಾವತ್ತೂ ವಿಸಿಟ್ ಮಾಡಿಲ್ಲ. ಸೊ ಹೋಗ್ಬಿಟ್ಟು ತಗೊಂಡು ಬರಬೇಕು. ನೋಡೋಣ. ಯಾಕೆ ಅಂತಂದರೆ ಇವಾಗ ನಾವೇನೋ ಹೇಳಿದ್ನಲ್ಲ, ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ ಈಗೊಂದು 3-4 ಮಂತಿಂದ ಹಿಡಿದ್ಬಿಟ್ಟು. ಸೊ ನಾನು ಹೇಳ್ಬೇಕಂದ್ರೆ ಅವಾಗಿಂದನೇ ಸ್ವಲ್ಪ ಸಣ್ಣಗೆ ಸ್ಟಾರ್ಟ್ ಆಗಿದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇನ್ನೂ ಸಣ್ಣ ಆಗಬೇಕು, ಅಟ್ಲೀಸ್ಟ್ ಒಂದು 55ವರೆಗೂ ಬಂದರೆ ನನ್ನದು ರಿಯಲ್ ವೆಯ್ಟು ಮೇಂಟೈನ್ ಮಾಡ್ದಂಗೆ. ಯಾಕೆಂದರೆ ನನ್ನ ಮದುವೆಯಲ್ಲಿ ಅಟ್ ಪ್ರೆಸೆಂಟ್ ನನ್ನ ಮದುವೆಯಲ್ಲಿ ಇದ್ದಿದ್ದು ವೆಯ್ಟ್ಗೂ ಇವಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಹೇಳಬೇಕಂತಂದರೆ ಮದುವೆನಲ್ಲಿ ಜಸ್ಟ್ 48 kg ಅಷ್ಟೇ ಇದ್ದಿದ್ದು ನಾನು. ಸೊ ಇವಾಗ ತುಂಬ ಹೆವಿ ವೆಯ್ಟ್ ಆಗಿಬಿಟ್ಟಿದೆ. ಸೊ ಅದು ಏನು ಮಾಡೋಕ್ಕಾಗಲ್ಲ, ಹಾರ್ಮೋನಲ್ ಬ್ಯಾಲೆನ್ಸ್ ಆದಾಗ ವೆಯ್ಟ್ ಕೂಡ ಜಾಸ್ತಿ ಆಗ್ತಾರೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿ, ಸೊ ಮನೆಯಲ್ಲೂ ಸಹ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಟೆ. ಸೊ ನಮಗೆ ನಿಯರ್ ಬೈ ಆಗೋದು ಯಲ್ಲಮ್ಮ ದೇವಿ ಟೆಂಪಲ್ಲು. ಸೊ ಯಲ್ಲಮ್ಮ ದೇವಿ ಟೆಂಪಲ್ಗೆ ಹೋಗ್ಬಿಟ್ಟು ದೀಪ ಹಚ್ಚಬೇಕು ಅಂತ ಹೇಳಿಬಿಟ್ಟು ದೀಪನ ಹಚ್ಚಿ, ಸೊ ಮೊದಲನೇ ವಾರ ಆಗಿರಲಿಲ್ಲ, ನಾನು ಸುಮ್ಮನೆ ಜಸ್ಟ್ ಹಣ್ಣು ಕೈ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೆ. ಬೇಗನೆ ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಮಹಾಮಂಗಳಾರತಿ ಬಂದುಬಿಟ್ಟು 12 ಗಂಟೆಗೆ ಆಗುತ್ತೆ ಅಂತ ಹೇಳಿದ್ರಲ್ವ. ಸೊ ನೆಕ್ಸ್ಟ್ ವೀಕು ನಾನು ದೀಪ ಹಚ್ಚಲೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನಸ್ಸಲ್ಲಿ ಒಂದು ಬೇಡಿಕೆನ ಅವರಲ್ಲಿ ಇಟ್ಟು ಹೋಗಿದ್ವಿ ನಾವು. ಆ ಪೂಜೆನೂ ಸಹ ತುಂಬಾ ಚೆನ್ನಾಗಾಯಿತು. ಇನ್ನು ಆಂಟಿ ಮತ್ತು ಬೃಂದ ಅವ್ರ ಹೆಜ್ಜೆ ನಮಸ್ಕಾರ ಇದೆ ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿ ಅವ್ರದ್ದು ಹೆಜ್ಜೆ ನಮಸ್ಕಾರ ಆಗೋವರೆಗೂ ಸಹ ದೇವ್ರ ಮುಂದೆನೇ ಕೂತಿದ್ದೆ.
ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಸೆಕೆಂಡ್ ವೀಕು ಥರ್ಡ್ ವೀಕ್ದು ಕೂಡ ಇದೆ, ಬಟ್ ಅದನ್ನು ಯಾವುದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಅಷ್ಟು ಹೊರಗಡೆ ಹೋಗಿಬಿಟ್ಟು ಪಬ್ಲಿಕಲ್ಲಿ ವಿಡಿಯೋ ಮಾಡೋಷ್ಟು ಕಂಫರ್ಟಬಲ್ ಅಂತೂ ನನಗೆ ಇಲ್ಲ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಇನ್ನು ಇದು ನನ್ನ ಮನೆಯಲ್ಲೇ ಮಾಡಿರೋಂತಹ ವಿಡಿಯೋ. ಆವತ್ತು ನನ್ನ ಗ್ರಹಚಾರಕ್ಕೆ ಹೂವನ್ನು ಸಹ ಎಲ್ಲೂ ಕರೆಕ್ಟಾಗಿ ಸಿಗಿರಲಿಲ್ಲ, ಸಿಕ್ಕರೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ನಾನು ಈ ಥರ ಚಿನ್ಮ ಸ್ಕೂಲ್ ಹತ್ರ ಹೋಗಿದ್ದಲ್ವ, ಸೊ ಅಲ್ಲೇ ಸಿಕ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ತೊಗೊಂಬಂದಿದ್ದೆ. ಸೊ ಹೂವಿನ ರೇಟ್ ಕೂಡ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಯಾರೋ ಒಬ್ಬರು ಕಾಲ್ ಮಾಡಿ ಡಿಸೈನ್ ಕೇಳಿದ್ರು, ಆಮೇಲೆ ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡ್ರು. ಹಾಗೆ ದೇವ್ರ ಮನೆ ತೋರಿಸ್ತೀನಿ ಅಂದರೆ ತೋರಿಸಲೇ ಇಲ್ಲ ಅಂತ ಹೇಳಿದರು. ಸೊ ಇದೇ ನೋಡಿ ನಮ್ಮ ದೇವರ ಮನೆ. ಸೊ ಕೆಳಗಡೆ ಇರೋದು ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಮನೆ ದೇವರು, ಇನ್ನು ಮೇಲ್ಗಡೆ ಇರೋದು ನಮ್ಮಪ್ಪ ರಾಯರು. ಸೊ ಇನ್ನೇನು ಆಯಿತು, ನಾನು ಕೂಡ ಹೊರಡಬೇಕು. ಸೊ ಪೂಜೆ ಮುಗಿಸಿ ಹಾಗೆ ಬಾಗಿಲು ಹಾಗೆ ಬಿಟ್ಟು ಹೋಗಿದ್ದೆ. ಇನ್ನು ನಾನು ಮನೆಗೆ ಬಂದುಬಿಟ್ಟು ದೇವ್ರ ಸಾಮಾನೆಲ್ಲ ಮನೆಯಲ್ಲೇ ಇಟ್ಬಿಟ್ಟು, ಸೊ ನಾನು ಕೂಡ ಸ್ವಲ್ಪ ತಿಂದ್ಕೊಂಡು, ಅಲ್ಲೇ ಪ್ರಸಾದ ಕೊಟ್ಟಿದ್ದರು ದೇವಸ್ಥಾನದಲ್ಲಿ, ಆ ಪ್ರಸಾದನ ತಿಂದ್ಕೊಂಡು ಮನೆಗೆ ಬಂದು ಒಂದು ಲೋಟ ಕಾಫಿ ಕುಡಿದು ಸೊ ನಾನು ಕೂಡ ಶಾಪಿಗೆ ಹೊರಟೆ. ಕ್ರೇಪ್ ಮೈಸೂರು ಸಿಲ್ಕು. ಸೊ ಈ ಬ್ಲೌಸ್ ನೋಡ್ತಾ ಇರ್ಬೋದು, ಎಷ್ಟು ಟೈಟ್ ಅಂದರೆ ಇಷ್ಟು ಹಿಂಗೆ ಫಿಟ್ ಆಗ್ತಾಯಿತ್ತು. ಇನ್ನೂ 1-1.5 ಇಂಚು ನನಗೆ ಹಿಡ್ಕೊಬೇಕು, ಅಷ್ಟು ಲೂಸ್ ಆಗ್ತಾಯಿದೆ. ಬಟ್ ಮನೇಲಿ ಮಷಿನ್ ಇಲ್ದಿರೋ ಕಾರಣ ಇರಲಿ ಹಾಗೆ ಅಂತ ಹೇಳಿಬಿಟ್ಟು ಹಾಗೆ ಹೋಗಿದ್ದು. ಒಟ್ಟಿನಲ್ಲಿ ನನಗೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಒಟ್ಟಲ್ಲಿ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ ಗೈಸ್. ನಾನು ಎಷ್ಟು ಟೈಟ್ ಆಗ್ತಾಯಿದ್ದು, ಮತ್ತು ಡ್ರೆಸ್ಗಳಾದ್ರೂ ಸಹ ಅಷ್ಟೇ ಸೈಡ್ ಸ್ಟಿಚ್ ಹಾಕೋದಕ್ಕೆಲ್ಲನೂ ಸಹ ಇಟ್ಕೊಂಡು ಹಾಕ್ಕೊಬೇಕು. ಗೊತ್ತಾಗ್ತಾ ಇರ್ಬೋದು ಎಷ್ಟು ಲೂಸ್ ಆಗ್ತಾ ಇದ್ದಾವೆ. ಬಟ್ ಅದರಲ್ಲಿ ನಾನು ನಂದು ವರ್ಕೌಟು ಅದೆಲ್ಲನೂ ಸಹ ನಾನು ಅಷ್ಟು ಪ್ರಿಫರಾಗಿ ನವೀನವ್ರ ಥರ ಫುಲ್ಲು ಏನು ಸ್ಟ್ರಿಕ್ಟಾಗಿ ಮಾಡ್ತಾ ಇಲ್ಲ. ಹೇಳಬೇಕು ಅಂತಂದರೆ ನಾರ್ಮಲಾಗಿ ಫುಡ್ಡಲ್ಲೇ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಫುಡ್ ಅಂದರೆ ನನಗೆ ಅಷ್ಟೊಂದು ಇಂಥದ್ದೇ ತಿನ್ನಬೇಕು ಇಂಥದ್ದೇ ಬಿಡಬೇಕಂತ ಗೊತ್ತಿಲ್ಲ. ಬಟ್ ನವೀನವರು ತುಂಬ ದಿನದಿಂದ ಬಿಗಿನರಿಂದನೂ ಸಹ ವರ್ಕೌಟ್ ಮಾಡ್ಕೊತಾ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಗಿ ಅವರು ಕೂಡ ಹೇಳ್ತಾರೆ ತಿನ್ನೋ ಇದು ಬಿಡು ಅಂತ ಹೇಳಿಬಿಟ್ಟು, ಅದನ್ನೇ ನಾನು ಕೂಡ ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಇದಕ್ಕಿಂತ ಮುಂಚೆ ಒಂದಷ್ಟು ದೇವಸ್ಥಾನದಲ್ಲಿ ಮನೇಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ಅದನ್ನು ಸಹ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇನ್ನು ಇವತ್ತಿನ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ, ಕಂಪ್ಲೀಟ್ ಆಗಿದೆ. ಸ್ಲೀವ್ಸ್ ಹಾಕಬೇಕು, ನೆಟ್ಟೆಡಲ್ಲಿ ಮಾಡ್ಕೊಂಡಿರೋಂಥದ್ದು. ಆ್ಯಕ್ಚುಲಿ ಇದನ್ನು ನಿನ್ನೆ ವರ್ಕ್ ಫ್ರಂಟು ಬ್ಯಾಕು ಫಿನಿಷ್ ಮಾಡಿ ಸ್ಲೀವ್ಸ್ ವರ್ಕ್ ಹಾಕಬೇಕಿತ್ತು. ನಿನ್ನೆ ನೈಟ್ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ನಾನು ಇವತ್ತು ವೇರ್ ಮಾಡಬೇಕು ಅಂತ ಇದ್ದಿದ್ದು ಈ ಒಂದು ಸ್ಯಾರಿನ. ಸೊ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಫಿನಿಷ್ ಮಾಡಿ ಇಟ್ಬಿಡ್ತೀನಿ. ನಾಳೆ ಹಾಕ್ತೀನಿ, ನಾಡಿದ್ದು ಹಾಕ್ತೀನಿ ಅಂದರೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇನ್ನು ಇದು ಹಳೆ ಮಷಿನ್ಗೆ ಸ್ಲೀವ್ಸ್ ಮಾತ್ರ ಕಂಪ್ಲೀಟ್ ಆಗಿದೆ, ಫ್ರಂಟ್ ಬ್ಯಾಕು ಹಾಕಬೇಕು. ಜಸ್ಟು ನಮ್ಮ ಹತ್ರ ನಿಮಗೆ 400 ರುಪೀಸಿಂದನೂ ಸಹ ಡಿಸೈನು ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ, ತುಂಬ ಜನ ಅಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರಲ್ಲ. ತುಂಬ ಜನ ಅದರಲ್ಲೂ ಕೂಡ ನಾನು ಯಾವಾಗೊಂದು ರೇರಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು, ಅದ್ರಾಗೂ ಸಹ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಎಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲೂ ಹೋಗಿ ನೋಡ್ಕೊಳ್ಬೋದು. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಡಿಸೈನ್ಗಳನ್ನ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಕೆಲವೊಂದು ಲಾಂಗ್ ಫಾರ್ಮೆಟ್ ವೀಡಿಯೋ ಇದ್ದರೆ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಆಗಿರುತ್ತೆ. ಇನ್ನು ನೀವು ದೇವ್ರ ಮನೆ ತಂದಿದ್ದೀರಾ, ಅದರದ್ದು ಏನೋ ವಿಡಿಯೋ ಮಾಡ್ಕೊಂಡಿಲ್ಲ, ನೀವು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರಿ ಅಂತಲೂ ಸಹ ಒಬ್ಬರು ಕಾಲ್ ಮಾಡಿದಾಗ ಕೇಳಿದರೆ, ಅವರೊಬ್ಬರು ಅಂತಲ್ಲ ಯಾರಾದರೂ ಕೇಳ್ತಾನೆ ಇರ್ತಾರೆ. ಸೊ ಅದನ್ನು ಸಹ ಹಾಕ್ತೀನಿ. ಇವತ್ತು ಪೂಜೆ ಮಾಡಿರೋದು ಯಾವ ಥರ ಕಾಣಿಸುತ್ತೆ ನನ್ನ ಒಂದು ಪುಟ್ಟ ದೇವರ ಮನೆ ಅಂತ ಹೇಳಿಬಿಟ್ಟು. ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಫಸ್ಟು ಹೋಗ್ಬಿಟ್ಟು ಈ ಸ್ಯಾರಿ ಚೇಂಜ್ ಮಾಡಬೇಕು ಅನ್ನಿಸ್ತಿದೆ, ಫುಲ್ಲು ಲೂಸು ಏನೋ ಸ್ಯಾರಿ ವೇರ್ ಮಾಡಿ ಅನ್ನೋ ಥರನೇ ಇಲ್ಲ, ಯಾವುದೋ ಡ್ರೆಸ್ ಹಾಕ್ಕೊಂಬಂದಿದ್ದೀನಿ ಏನೋ ಅನ್ನೋ ಥರ. ಡ್ರೆಸ್ ಯಾವ ಥರ ಕಂಫರ್ಟಬಲ್ ಲೂಸ್ ಇರುತ್ತಲ್ಲ, ಸೊ ಆ ಥರ ಫೀಲ್ ಆಗ್ತಾ ಇದೆ ನನಗೆ. ಸೊ ನೋಡೋಣ, ಇವಾಗ ಒಂದು 5 ಮಿನಿಟ್ಸ್ ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರನ್ನ ಅಟೆಂಡ್ ಮಾಡಿಬಿಟ್ಟು ಯಾರೂ ಬರಲಿಲ್ಲ ಅಂತಂದರೆ ಹೋಗಬೇಕು. ಯಾಕೆಂದರೆ ಈ ರೋಡಲ್ಲಿ 3 ಗಂಟೆಯಿಂದ ಸ್ಟಾರ್ಟ್ ಆಯಿತು. ಸ್ಕೂಲ್ ಬಿಡೋದು, ಮಕ್ಕಳು ಕರ್ಕೊಂಬರೋರು ಹೋಗೋರು ಜಾಸ್ತಿ ಆಗ್ತಾರಲ್ಲ. ಸೊ ಡೈರೆಕ್ಟ್ ಈ ಕೆಲಸನ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತೇಳ್ಬಿಟ್ಟು ಜೊತೆಲೇ ತೊಗೊಂಬಂದಿರ್ತಾರೆ ಅಲ್ವಾ. ಸೊ 3 ಗಂಟೆಯಿಂದ ಅರೌಂಡ್ 9 ಗಂಟೆವರೆಗೂ ಸಹ ಇದೇ ರೋಟಿನೇ ಇರುತ್ತೆ. ನಂದು ಏನೋ ಸ್ಟಿಚಿಂಗು ಅದು ಇದ್ದರೆ 3 ಗಂಟೆ ಒಳಗಡೆ ಬೇಗ ಏನಿದ್ರು ಇದ್ದರೆ ಮುಗಿಸ್ಕೊಂಡು ಬಿಡಬೇಕು. ಸೊ ಬನ್ನಿ, ಇದೇ ರೀತಿ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ ಪ್ಲೀಸ್ ಗೈಸ್. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.
ಹಳೆ ಮಷೀನಲ್ಲಿ ಹಾಕಿರುವಂತಹ ಡಿಸೈನಲ್ಲಿ ನಮ್ಮ ಶಾಪಲ್ಲಿ ಹೆವಿ ಟ್ರೆಂಡಿಂಗಲ್ಲಿರುವಂತಹ ಸ್ಲೀವ್ಸಲ್ಲಿ ಬುಟ್ಟ ಹಾಕಿಸ್ಕೊಳ್ಳೋ ಡಿಸೈನ್ ಅಂದರೆ ಈ ಒಂದು ಚಿಕ್ಕದು 2 ಬಾತುಕೋಳಿ ಅಪೋಸಿಟ್ ಕಾಣಿಸುವಂತಹ ಬುಟ್ಟ. ಇದು ನಾನು ಉಲ್ಟಾ ಸ್ಲೀವ್ಸ್ ಹಾಕಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ. ಸೊ ಇದು ಎಲ್ಲ ಕಲರ್ ಕಾಂಬಿನೇಷನ್ಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಲ್ಮೋಸ್ಟ್ ತುಂಬ ಜನ 90% ಇದೇ ಥರ ಬುಟ್ಟನ ಕೇಳಿಬಿಟ್ಟು ಹಾಕಿಸ್ಕೊತಾರೆ. ಇನ್ನು ನಾನು ವರ್ಕ್ ಹಾಕಬೇಕಾದ್ರೆ ಕಸ್ಟಮರ್ ಬಂದರು ಅಂದರೆ ಇದನ್ನೇ ನನಗೆ ಹಾಕ್ಕೊಟ್ಬಿಡಿ ಅಂತ ಕೇಳ್ತಾರೆ. ಸೊ ನನಗೆ ಇದು ತುಂಬಾ ಇಷ್ಟ. ಪರ್ಸ್ನಲಿ ಕಸ್ಟಮರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಈ ಒಂದು ಬುಟ್ಟಾಗೆ. ಇನ್ನು ಈ ಕಡೆ ಒಂದು ಡಿಸೈನ್ ಬಂದುಬಿಟ್ರೆ ಇಲ್ಲಿ ನೆಟ್ ಅಟ್ಯಾಚ್ ಮಾಡಿದ್ದೀನಿ. ಸ್ಲೀವ್ಸ್ಗೆ ಇವಾಗ ನೆಟ್ಟು ಹಾಕಬೇಕು. ಇನ್ನು ಇದೇ ಥರ ನೆಟ್ನ ಅಟ್ಯಾಚ್ ಮಾಡಿ ವರ್ಕ್ ಮಾಡೋದು ಹೇಗೆ ಅಂತಲೂ ಕೇಳ್ತಾ ಇದ್ದೀರಾ. ನಾನು ಇಲ್ಲಿ ಫುಲ್ಲು ನಾನು ಕ್ಲಾತಿಗೇನು ವರ್ಕು ಜಾಯಿಂಟ್ ಮಾಡಿ ಹಾಕೋ ಥರ ಹಾಕ್ತಾಯಿಲ್ಲ. ಜಸ್ಟ್ ನಾನು ಈ ನೆಟ್ಗೆ ವರ್ಕ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕಮ್ಮಿಂಗ್ ಬರುತ್ತೆ, ಅದರಲ್ಲಿ ನೆಟ್ನ ಅಟ್ಯಾಚ್ ಮಾಡಿ ಯಾವ ಥರ ಕ್ಲಾತ್ನ ಅಟ್ಯಾಚ್ ಮಾಡಬೇಕು ಎಲ್ಲನೂ ಸಹ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇನ್ನು ಈ ಒಂದು ಡಿಸೈನ್ ಮಾತ್ರ, ಈ ಒಂದು ಡಿಸೈನಲ್ಲಿ ಒಂದು 4 ರಿಂದ 5 ಶೇಪ್ ಅವೈಲಬಲ್ ಇದ್ದಾವೆ. ಬಟ್ ಚಿಕ್ಕ ಮಷಿನ್ಗೆ ಅವೈಲಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ ಗೈಸ್. ಬಿಗ್ ಮಷೀನಿಂಗ್ ಮಾತ್ರ ಅವೈಲಬಲ್ ಇದೆ. ಇದರಲ್ಲಿ ಯಾವ್ಯಾವ ಶೇಪ್ ಅವೈಲಬಲ್ ಇದ್ದಾವೆ ಅಂತ ಹೇಳಿಬಿಟ್ಟು ನಾನು ಆದಷ್ಟು ಪಕ್ಕದಲ್ಲಿ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಕಸ್ಟಮರು ಡಿಸೈನ್ ಏನಾದರೂ ನಮ್ಮ ಹತ್ರ ಮಷೀನ್ ಇದೆ ಅನ್ನೋರು ಪರ್ಚೇಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ, ಯಾರಾದರೂ ಮಷೀನ್ ಇರೋರು ನಿಮ್ಮ ಕಾಂಟ್ಯಾಕ್ಟಲ್ಲಿದ್ದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ಡಿಸೈನಲ್ಲಿ ಈ ಒಂದು ಡಿಸೈನ್ ನೆಕ್ಲೈನ್ ಏನು ಬಂದಿದೆಯಲ್ಲ, ಈ ಒಂದು ಡಿಸೈನಲ್ಲಿ ಸುಮಾರು ಶೇಪ್ಗಳು, ಬೇರೆ ಬೇರೆ ಶೇಪ್ಗಳು ಅವೈಲಬಲ್ ಇದೆ. ಯು ಶೇಪಿಂದ ಹಿಡಿದು ಎಲೆ ಶೇಪ್ ಇದೆ, ಮತ್ತು ಬಲ್ಪ್ ನೆಕ್ ಥರ ಬರುತ್ತಲ್ಲ ಎಲೆ ಶೇಪಲ್ಲಿ, ಆ ಒಂದು ಶೇಪ್ ಇದೆ. ಹಾಗೆ ಡೈಮಂಡ್ ಶೇಪ್ ಇದೆ, ಸ್ಕ್ವಯರ್ ಶೇಪ್ ಇದೆ. ಸೊ ಅದರಲ್ಲೇ ನೀವು ಯಾವ ಶೇಪ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಬೈ ಮಾಡ್ಬೋದು. ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ. ಈ ಒಂದು 2 ಮಂತಲ್ಲಿ ಒಂದು 50 or 60 ಎಬೋವ್ ಬ್ಲೌಸ್ ಪೀಸ್ನ ಈ ಒಂದು ಡಿಸೈನಲ್ಲಿ ಹಾಕ್ಕೊಟ್ಟಿದ್ದೀನಿ. ಅಂದರೆ ಸೇಮ್ ನೆಕ್ಲೈನು ಪ್ಯಾಟ್ರನ್ನು ಬೇರೆ ಬೇರೆ ಥರ ಹಾಕಿ ಕೊಟ್ಟಿದ್ದೀನಿ. ಇನ್ನು ಸ್ಲೀವ್ಸ್ನ ಇದಕ್ಕೆ ಫಿಟ್ ಮಾಡಬೇಕು. ಸ್ಲೀವ್ಸ್ ಫುಲ್ಲು ಫಿನಿಶ್ ಆಗಿ ಸ್ಟಿಚ್ ಆದಮೇಲೆ ನಾನು ಈ ಒಂದು ಬ್ಲೌಸ್ನ ತೋರಿಸ್ತೀನಿ. ಡಿಸೈನ್ ಸ್ಟಿಚ್ ಆದಮೇಲೆ ತೋರಿಸೋದಕ್ಕಿಂತ ಮುಂಚೆ ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ನೆಟ್ಟೆಡ್ ಮೇಲೆ ಯಾವ ಥರ ಕಾಣಿಸುತ್ತೆ, ಆ ಕ್ಯಾನ್ವಾಸ್ ಇರುತ್ತೆ ಅಲ್ವಾ, ಹೆಂಗೆ ಎತ್ತ ಅಂತ ಗೊತ್ತಾಗುತ್ತೆ ಅಲ್ವಾ. ನಾನು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ.